ಇವತ್ತು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಏನು ಬೆಂಗಳೂರು ಬಿಟ್ಟ ಮೇಲೆ ಮೈಸೂರವರೆಗೂ ಇರ್ತಕ್ಕಂಥದ್ದು ಜನತಾದಳದ್ದೇ ಪ್ರಾಬಲ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈಗೇನು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಮೂಡಾದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾಂಪಿಟೇಷನ್ ಮೇಲೆ ಅವ್ಯವಹಾರ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ನಾವೆಲ್ಲರೂ ಕೂಡ ಯಾವ ಥರ ಚಾಟಿ ಬೀಸಬೇಕು ಅಂತಕ್ಕಂಥ ದೃಷ್ಟಿ. ಒಂದು, ನಮಗಿರ್ತಕ್ಕಂಥದ್ದು 3 ವಿಧಾನಗಳು. ಅದರಲ್ಲಿ ಮೊದಲನೇದಾಗಿ ಸದನದೊಳಗೆ ಚರ್ಚೆ ಮಾಡೋಕ್ಕೆ, ಅಲ್ಲಿ ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ, ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ಎತ್ತಿ ಹಿಡಿದು ಅವ್ರಿಗೆ ಒಂದು ಏನು ಶಿಕ್ಷೆ ಆಗಬೇಕು ಅದನ್ನು ಒದಗಿಸ್ಕೊಡುವಂಥದ್ದು ಒಂದು. ಮತ್ತೊಂದು, ಕಾನೂನು ರೀತಿನಲ್ಲಿ ಇವ್ರನ್ನ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನು ಕೂಡ ಎತ್ತಿಡಿದು ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು. ಅವೆರಡೂ ಸಾಧ್ಯ ಆಗದಿದ್ದಂಥ ಪಕ್ಷದಲ್ಲಿ ನೇರವಾಗಿ ಜನವೇ ಜನಾರ್ದನ ಅಂತಕ್ಕಂಥ ಏನು ನಮ್ಮ ನಂಬಿಕೆ ಇದೆ, ಅವ್ರಿಗೆ ಮತ ಹಾಕ್ತಕ್ಕಂಥ ಸಾರ್ವಜನಿಕರಿದ್ದಾರೆ, ಅವ್ರ ಮುಂದೆ ಕೊನೆ ಕೋರ್ಟ್ ಅದೇ ನಮ್ದು, ಜನಗಳ ಹತ್ರ ಹೋಗಿ ಅವ್ರಿಗೆ ತೀರ್ಪನ್ನು ಕೊಡ್ತಕ್ಕಂಥದ್ದು. ಇವ್ರು ಮಾಡ್ತಕ್ಕಂಥದ್ದು ಸರಿಯೇ ತಪ್ಪೆ ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥವ್ರು ಸಾರ್ವಜನಿಕರು, ಅವ್ರ ಮುಂದೆ ಬಿಡ್ತಕ್ಕಂಥದ್ದು. ಈ 3ರಲ್ಲಿ ಮೊದಲನೇದಾಗಿ ಏನಾಯ್ತು, ಸದನ ನಡೆಯುವಂಥ ಸಂದರ್ಭದಲ್ಲಿ ಸ್ನೇಹಿತರಾದಂಥ ಹರೀಶ್ ಅವರು ಹೇಳಿದ ರೀತಿನಲ್ಲಿ ಅಲ್ಲಿ ಎಷ್ಟು ನಾವು ಪ್ರಯತ್ನಗಳು ಮಾಡಿದ್ರು, ಎರಡೂ ವಿರೋಧ ಪಕ್ಷಗಳು ಪ್ರಯತ್ನ ಮಾಡಿದ್ರು ಕೂಡ ಒಂದರಲ್ಲಿ ಮಾತ್ರ ಸ್ವಲ್ಪ ಅವಕಾಶ ಕೊಟ್ಟರು. ಏನು ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ನಾವಿಲ್ಲ 89 ಕೋಟಿ ಅಷ್ಟೇ ಮಾಡಿರೋದು ಅಂತ ಮುಖ್ಯಮಂತ್ರಿಗಳೇ ಕೂಡ ಅಡ್ಮಿಟ್ ಆದ್ರಲ್ಲಿ, ನಾವು ಇಷ್ಟೇ ಮಾಡಿರತಕ್ಕಂಥದ್ದು ಅಂತ. 1 ಪೈಸಾ ಆಗಲಿ ಏನೇ ಆಗಲಿ, ಇದು ಸಾರ್ವಜನಿಕರು ತೆರಿಗೆ ಕಟ್ಟಿದಂಥ ಹಣ, ಈ ಹಣನ ಇವರು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಇರ್ತಕ್ಕಂಥ ಮಾಹಿತಿ. ಇದು ಇಲ್ಲಿಂದ ಆಂಧ್ರ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನ ವರ್ಗಾಯಿಸಿ ಸರ್ಕಾರಿ ಅಕೌಂಟಲ್ಲಿ ಇದ್ದಂಥ ಹಣನ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ಎಷ್ಟು ಇವ್ರಿಗೆ ಧೈರ್ಯ ಬಂತೋ ಗೊತ್ತಿಲ್ಲ. ಅಲ್ಲಿ ಮಂತ್ರಿಗಳು ಕೂಡ ಒಂದು ತಲೆದಂಡ ಆಗಿದೆ. ಏನು ಆ ನಿಗಮದ ಅಧ್ಯಕ್ಷರು ಕೂಡ ಇವತ್ತು ಮರೆಮಾಚಿಕೊಂಡಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಖಂಡಿತ ಇವರು ಎಗ್ಗಿಲ್ದೆ ಅಲ್ಲಿರ್ತಕ್ಕಂಥ ಲೂಟಿ ಮಾಡ್ಲಿಕ್ಕೆ ಕೂತಿರ್ತಕ್ಕಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. 1 ವರ್ಷದಲ್ಲೇ ಇವರು ಇಷ್ಟು ಏನಂತಾರೆ ಅದನ್ನ, ದಾಹ ಜಾಸ್ತಿ ಆಗಿದೆ ಹಣದ ಅಂತಕ್ಕಂಥ ರೀತಿನಲ್ಲಿ ಇವರು ವರ್ತನೆ ನೋಡಿದಾಗ ಖಂಡಿತ ಇವರೆಲ್ಲರೂ ಕೂಡ ಇವತ್ತು ರಾಜ್ಯದ ಬೊಕ್ಕಸವನ್ನ ಇವರು ಕೇಂದ್ರದ ಚುನಾವಣೆಗಳಿಗೆ ಬಳಸ್ಕೊಂತ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆಲ್ಲ ವರ್ಗಾಯಿಸಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವರು ಈ ಒಂದು ನಮ್ಮ ತೆರಿಗೆ ಕಟ್ಟತಕ್ಕಂಥ ಜನಗಳಿಗೆ ದ್ರೋಹವನ್ನು ಎಸಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ. ಆದ್ರಿಂದ ಅದ್ರ ಜೊತೆನಲ್ಲಿ ಮೂಡಾದಲ್ಲೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದವರೇ ನೇರವಾಗಿ ಅಲ್ಲಿ 14 ಸೈಟ್ನ ಇವರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಏನು ಇವತ್ತು ದಾಖಲೆ ಸಮೇತ ಇದೆ. ಖಂಡಿತ ಅವರೇ ಕೂಡ ಭಾಗಿಯಾಗಿರೋದ್ರಿಂದ ಇವತ್ತು ಅದನ್ನ ಮರೆಮಾಚಲಿಕ್ಕೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದಂತ ಪರಿಸ್ಥಿತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನವನ್ನ ಸಭಾಪತಿಗಳ ಮುಖಾಂತರ ನಡೆಸ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದೆಲ್ಲೋ ಕೂಡ ದುರ್ದೈವ ಅಂತ ಹೇಳ್ತಾ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನ ಮಾಡಲಿಕ್ಕೆ ಈಗ ಸಜ್ಜಾಗಿದ್ದೇವೆ. ಜೊತೆಗೆ ಬೆಂಗಳೂರಿನಿಂದ ಮೈಸೂರಿವರೆಗೂ ಕೂಡ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನಗಳಿಗೆ ಇದ್ರ ಬಗ್ಗೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರದ ಬಗ್ಗೆ ನಾವು ತಿಳಿಸ್ಕೊಡುವಂತ ಕೆಲಸ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದನ್ನ ನಾಳೆ ಕುಮಾರಣ್ಣವ್ರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅದರ ರೂಪರೇಷೆ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಇದೆಲ್ಲದನ್ನು ಕೂಡ ಚಿಂತೆಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವಾಗ ಸಾರಾ ಮಹೇಶ್ ಅಣ್ಣ ಒಂದು ಮಾತು ಹೇಳ್ದ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 24 ಗಂಟೆನೂ ಕೂಡ ಇವತ್ತು ನಮ್ಗೇನು ಒಂದೇ ಒಂದು ಕುಮಾರಣ್ಣವರ ಒಂದು ಇರುವಿಕೆ ನಮ್ಮಲ್ಲಿ ಸ್ವಲ್ಪ ಕಾಡ್ತಾ ಇದೆ, ಅದನ್ನ ಸರಿದೂಗಿಸೋ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅವರೇ ನೇರವಾಗಿ ಎಲ್ಲ ಕಡೆ ಹೇಳಿದ್ದಾರೆ, ನಾನು ಯಾವತ್ತೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಯಾವತ್ತೂ ಕೂಡ 24 ಗಂಟೆನೂ ಕೂಡ ನಿಮ್ ಜೊತೆ ಇರ್ತೀನಿ ಅಂತಕ್ಕಂಥದ್ದು ಅವರು ನೇರವಾಗಿ ಹೇಳಿರೋದ್ರಿಂದ ಖಂಡಿತ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಮಂಡ್ಯ ಜನತೆಗೆ ನಾವೆಲ್ಲರೂ ಕೂಡ ಚಿರಋಣಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ಅವರಲ್ಲಿ ಕಳಿಸಿದ್ರಿಂದ ಇವತ್ತು ಮಂಡ್ಯದಿಂದ ಇಂಡಿಯಾಕ್ಕೆ ಕುಮಾರಣ್ಣನ ನಾವೆಲ್ಲರೂ ಕೂಡ ಕಳಿಸಿದ್ದಾರೆ. ಖಂಡಿತ ಅಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವ
ಏನು 9ನೇ ಸ್ಥಾನ ಇಡೀ ದೇಶದಲ್ಲಿ 9ನೇ ಸಚಿವರಾಗಿ ಕುಮಾರಣ್ಣವ್ರನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಖಂಡಿತ ಅವರು ಅದಕ್ಕೆ ಯೋಗ್ಯರು ಕೂಡ ಹೌದು. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಇಲಾಖೆಗಳಿಗೆ ಅದಕ್ಕೆ ಜೀವ ತುಂಬತಕ್ಕಂಥದ್ದು, ಶಕ್ತಿ ತುಂಬತಕ್ಕಂಥದ್ದು, ಮತ್ತೆ ಅಲ್ಲಿ ಇವತ್ತು ದೇಶಕ್ಕೆ ಒಂದು ಗೌರವ ತರ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಯಾಕೆಂದ್ರೆ 2 ಸಲ ಮುಖ್ಯಮಂತ್ರಿಗಳಾಗಿ ಅವರು ನೋವು ಕಹಿ ನೆನಪುಗಳು ಎಲ್ಲದೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ ರೀತಿ ಸರ್ಕಾರ ನಡೆಸ್ತಕ್ಕಂಥದ್ದು ಎಲ್ಲ ಕೂಡ ಗೊತ್ತಿರೋದ್ರಿಂದ ಅವರು ಖಂಡಿತ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶನ ಉತ್ತಮ ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ಕೊಟ್ಟು ದೇಶಕ್ಕೆ ಒಂದು ಕೀರ್ತಿ ತರ ನಿಟ್ಟಿನಲ್ಲಿ ಮತ್ತೆ ಆ ಸರ್ಕಾರಕ್ಕೆ NDA ಸರ್ಕಾರಕ್ಕೆ ಮೋದಿ ಅವರಿಗೆ ಗೌರವ ತರ ನಿಟ್ಟಿನಲ್ಲಿ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಇನ್ನೂ 2 ಉತ್ತಮವಾದ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ನೀತಿ ಆಯೋಗ ಅಂತಕ್ಕಂಥ ಒಂದು ಆಯೋಗ, ಅದರಲ್ಲಿ ಎಲ್ಲಾ ರೀತಿಯ ಒಂದು ಚರ್ಚೆನೂ ಕೂಡ ಪ್ರಧಾನಿಗಳ ಜೊತೆ ಮಾಡ್ತಕ್ಕಂಥದ್ದು ಇರುತ್ತೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವರು ಆ ನೀತಿ ಆಯೋಗದ ಮೀಟಿಂಗ್ ನಲ್ಲಿ ಕುಮಾರಣ್ಣ ಇವತ್ತಿದ್ರು ಬೆಳಗಿಂದ. ಇದೆಲ್ಲ ನೋಡಿದ್ರೆ ಖಂಡಿತ ಅವ್ರಿಗೆ ಎಷ್ಟು ಸ್ಥಾನಮಾನ ಇವತ್ತು ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜನ ಆಶೀರ್ವಾದದಿಂದ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಜೊತೆನಲ್ಲಿ ಇವತ್ತು ಸಾರಾ ಮಹೇಶಣ್ಣ ಹೇಳಿದ್ರು, ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲೂ ಕೂಡ ನಾವು ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವ್ಯಾರು ಕೂಡ ಪಕ್ಷದ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತಕ್ಕಂಥದ್ದು, ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು, ಇದೆಲ್ಲದಕ್ಕೂ ಹೆಚ್ಚಿನ ಒಂದು ಭಾಗವಾಗಿ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗ್ತದೆ. ಅದಕ್ಕೆ ವೇಳೆಯನ್ನು ಕೂಡ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಮನಸ್ಥಿತಿ ಇರ್ಲಿ ಅಂತಕ್ಕಂಥದ್ದು. ಯಾಕೆಂದ್ರೆ ಬೇರೆ ಪಕ್ಷದವರು ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆಗೆ ಮುಂಚೆ ಎಲ್ಲಿದೆ JDS ಹೊಟ್ಟೋಯ್ತು, ಜೆಡಿಎಸ್ ಹೊಟ್ಟೋಯ್ತು, ಇಲ್ಲ 4 ಜನನು ಕೂಡ ಇಲ್ಲ ಅಂತಕ್ಕಂಥದ್ದು ಕೂಡ ಅವರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಲೋಕಸಭೆ ಚುನಾವಣೆ ಆದ್ಮೇಲೆ ಯಾರ್ಯಾರು ಅದೆಲ್ಲ ಮಾತಾಡ್ತಿದ್ರೋ ಅವ್ರ ಬಾಯಿ ಮೇಲೆ ಅವರೇ ಬರಲಿಡ್ಕೊಳ್ಳೋ ರೀತಿನಲ್ಲಿ ಜನ ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ. 11 ಕ್ಷೇತ್ರದಲ್ಲಿ ಜನತಾದಳದ ಬೆಂಬಲದೊಂದಿಗೆ ಬಿಜೆಪಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಇವತ್ತು ಜನತಾದಳನ ಕಡೆಗಣಿಸಂಗಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಮೋದಿ ಅವರು ಬಿಜೆಪಿ ಸರ್ಕಾರ ಅರ್ತು ಇವತ್ತು ಅಷ್ಟು ಗೌರವವನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ದೇವೇಗೌಡರ ಒಂದು ಆಶೀರ್ವಾದದಿಂದ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವತ್ತು ಜನತಾದಳನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಘಂಟಾಘೋಷವಾಗಿ ಹೇಳ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಹಗರಣಗಳು, ಇವತ್ತು ದಲಿತರು ಅಲ್ಪಸಂಖ್ಯಾತರ ಮತವನ್ನ ಪಡೆದಂತ ಈ ಸರ್ಕಾರ ಅಲ್ಲಿರ್ತಕ್ಕಂಥ ನಿಗಮದ ಹಣ ಮತ್ತೆ ಅಲ್ಲಿ CPT SP ಯೋಜನೆಯಲ್ಲಿ ನಾವೆಲ್ಲ ಕೂಡ ಪ್ರತಿ ವರ್ಷ ಅವ್ರಿಗೆ 1000 ಕೋಟಿ ಹಣ ಬರ್ತಾ ಇತ್ತು. ಆ ಹಣನು ಕೂಡ ಇವರು ಬೇರೆ ಬೇರೆ ಯೋಜನೆಗಳಿಗೆ ಇವರೇನು ಭಾಗ್ಯಗಳು ಮಾಡಿದ್ರು ಆ ಯೋಜನೆಗಳಿಗೆ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇವ್ರಿಗೆ ಎಲ್ಲಿದೆ ಮಾರಲ್ ರೈಟ್ಸ್, ಇವ್ರಿಗೆ ನೈತಿಕತೆ ಎಲ್ಲಿದೆ? ಅಲ್ಲಿ ಅಲ್ಪಸಂಖ್ಯಾತರು ದಲಿತರಿಗೆ ಎಲ್ಲ ಕೊಡ್ಬೇಕಾಗಿದ್ದಂತ ಅನುದಾನಗಳನ್ನ ಕಿತ್ತು ಬೇರೆ ಕಡೆ ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೊಟ್ಟಿರೋದ್ರಲ್ಲೂ ಕೂಡ ನಮಗೆ ತಾರತಮ್ಯಗಳು. ಹೆಣ್ಮಕ್ಳಿಗೆ ಎಲ್ಲದನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಗಂಡ್ ಮಕ್ಳಿಗೆಲ್ಲ ಟ್ಯಾಕ್ಸ್ ಹಾಕಿ ಅದನ್ನ ಕಿತ್ಕೊಳ್ಳೋ ಅಂಥದ್ದು. ಇದನ್ನ ನೋಡಿದಾಗ ಎಲ್ಲಿ ಇವರು ಸರಿದೂಗಿಸುವಂತ ಕೆಲಸ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆನಲ್ಲಿ ಈ ಮೂಢ ಹಗರಣವನ್ನ ಮುಚ್ಚಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಹರೀಶ್ ಅವರು, ಸಾರಾ ಮಹೇಶ್ ಅವರು ಎಲ್ಲ ಹೇಳಿದ ರೀತಿನಲ್ಲಿ ಬೆಳಗ್ಗೆ ನಮ್ಮ ಸ್ಪಷ್ಟನೆ ನಮ್ಮ GT ದೇವೇಗೌಡರು, ನಮ್ಮ ಏನು ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ GT ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಮುಖ್ಯಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ತೋರಿಸುವಂತ ಕೆಲಸ ನೀವು ಮಾಡಿಲ್ವಾ ಅಂತಕ್ಕಂಥದ್ದು ಸುಮ್ನೆ ಇದ್ರೆ ದಯಮಾಡಿ ಬಿಚ್ಚಿಡಿ ಅಂತ ಸನ್ಮಾನ್ಯ GT ದೇವೇಗೌಡರು ಇನ್ನು 7 ದಿವಸದೊಳಗಾಗಿ ಇದೆಲ್ಲದನ್ನು ಕೂಡ ನಮಗೆ ನೋಟಿಸ್ ಕೊಟ್ಟು ಸರಿಪಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಾನು ಕೂಡ GT ದೇವೇಗೌಡರು ಹೇಳಿದ್ದಾರೆ. ಮತ್ತೆ ಸಾರಾ ಮಹೇಶ್ ಅವರು ಕೂಡ ಇದೀಗ ನಿಮ್ಮೆದುರಿಗೇನೆ ಕೂಡ ಹೇಳಿದ್ದಾರೆ. ಅವರು ಕೂಡ ಮಾಧ್ಯಮದ ಮುಖಾಂತರ ಹೋಗಿ ನಾವ್ ಯಾರು ಕೂಡ ಅಲ್ಲಿ ಇದನ್ನ ಹಗರಣಗಳನ್ನು ಮಾಡಿಲ್ಲ, ನಾವ್ ಯಾರು ಕೂಡ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿಲ್ಲ, ನಾವು ಸೈಟ್ ಮಾಡಿಲ್ಲ ಅಂತ ಮಂಜೇಗೌಡರು ಎಲ್ಲರೂ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಖಂಡಿತ ಈ ಸರ್ಕಾರ ಏನಾಗಿದೆ ಅವ್ರ ಉಳುಕನ್ನು ಮುಚ್ಕೊಳ್ಳಿಕ್ಕೆ ಬೇರೆಯವ್ರನ್ನ ತೋರಿಸ್ತಕ್ಕಂಥ ರೀತಿಗೆ ಇವರು ವರ್ತನೆಯನ್ನು ನೋಡಿದಾಗ ಖಂಡಿತ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ದುರ್ಬಲವಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಎದ್ದು ಕಾಣ್ತಾ ಇದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು,
ಇವರು ಏನು ಸಂವಿಧಾನನ ಎತ್ತಿಡಿತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವರ ಹೇಳ್ತಾ ಹೋಗ್ತಾರೆ. ಯಾವಾಗಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ, ಸಂವಿಧಾನನ ಎತ್ತಿಡಿತೀವಿ ಅಂತ ಹೋಗ್ತಾರೆ. ಖಂಡಿತ ಇವರು ಸಂವಿಧಾನ ಎತ್ತಿಡಿಯವರಾಗಿದ್ರೆ 2 ವರ್ಷದಿಂದ ಯಾಕೆ ಸ್ವಾಮಿ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲಿಲ್ಲ? ಇವ್ರಿಗೆ ಯಾವ ನೈತಿಕತೆ ಹಕ್ಕಿದೆ? ದಯಮಾಡಿ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗಳನ್ನೂ ಮಾಡಿಲ್ಲ 1 ವರ್ಷದಿಂದ. ಇವೆಲ್ಲ ನೋಡಿದ್ರೆ ಖಂಡಿತ ಇವರೆಲ್ಲೋ ಒಂದ್ ಕಡೆ ಇವರು ಮಾರಲಿಟಿನ ಕಳ್ಕೊಂಡಿದ್ದಾರೆ, ಇವ್ರ ನೈತಿಕತೆನ ಕಳ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ಪಕ್ಷದ ಸಂಘಟನೆನೂ ಕೂಡ ಮುಖ್ಯ. ಪಕ್ಷ ಅವ್ರ ಹಂಗ ಆಡ್ತಾ ಇರ್ಲಿ ಬಿಡಿ, ನೀವು ಕೇಳಿಸ್ಕೊಳ್ಳೋರು ಕೇಳಿಸ್ಕೊತಾರೆ, ನೀವು ಅದಕ್ಕೇನು ತಲೆ ಕೆಡಿಸ್ಕೊಬಿಡ್ತೀವಿ. ಆದ್ರಿಂದ ಪಕ್ಷದ ಸಂಘಟನೆನೂ ಕೂಡ ಮುಖ್ಯ. ಇವತ್ತು ಪಕ್ಷವನ್ನ ನಾವೆಲ್ಲರೂ ಕೂಡ ಸದೃಢವಾಗಿ ಬೆಳೆಸಬೇಕಾಗ್ತದೆ. ಸಾರಾ ಮಹೇಶ್ ಅವರು ಹೇಳಿದ ರೀತಿನಲ್ಲಿ ಇವತ್ತು ನಾವ್ಯಾರು ಕೂಡ ವಿಸಿಟಿಂಗ್ ಲೀಡರ್ ಆಗೋದ್ ಬೇಡ. ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು 10-6 ಓಟ್ಗಳನ್ನ ಪಕ್ಷಕ್ಕೆ ಸೆಳೆಯಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಇವತ್ತು ಪಕ್ಷವನ್ನ ಬೆಳೆಸುವಂತ ಕೆಲಸ ಮಾಡೋಣ. ಇವತ್ತು ದೇವೇಗೌಡರು ಶಿಷ್ಯರು ಸಾಕಷ್ಟಿದ್ದಾರೆ. ಅವರಾದ್ಮೇಲೆ ಕುಮಾರಣ್ಣನು ಕೂಡ ಅಷ್ಟೇ ರೀತಿನಲ್ಲಿ ಇವತ್ತು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಇಡೀ ರಾಜ್ಯದಲ್ಲಿ ಅವ್ರದೇ ಆದಂತ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾರಾ ಮಹೇಶ್ ಅವರು ಹೇಳಿದ್ರು, ಇಲ್ಲೊಂದು ಕಚೇರಿ ಮಾಡಿಕೊಂಡು ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೈಸೂರು ಪಟ್ಟಣ ಜಿಲ್ಲೆಗಳಲ್ಲಿ ನಾವು ಏನು ಮೆಂಬರ್ಶಿಪ್ ಡ್ರೈವ್ ಮಾಡ್ತೀನಿ ಅಂತಕ್ಕಂಥದ್ದು. ಈಗ ಪಕ್ಷದ ಸಂಘಟನೆ ಬಗ್ಗೆ ನಾವೆಲ್ಲರೂ ಕೂಡ ಒಂದು ಎನ್ ಡಿ ಎ ಭಾಗವಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ಸದನದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ, ಈ ಸಮಸ್ಯೆ ಸಂದರ್ಭದಲ್ಲಿ ಕುಮಾರಣ್ಣ ಏನಾದ್ರು ಸದನದಲ್ಲಿ ಇದ್ದಿದ್ರೆ ಎಳೆಯಾಗಿ ಬಿಚ್ಚಿಡೋರು ಅಂತ ಬಿಜೆಪಿಯವರು ಕಾಂಗ್ರೆಸ್ನವರು ಎಲ್ಲರೂ ಕೂಡ ಹೇಳಿದ್ರು. ಅವ್ರನ್ನ ನಾವೆಲ್ಲರೂ ಕೂಡ ಇವತ್ತು ಮಿಸ್ ಮಾಡ್ಕೋತಾ ಇದೀವಿ. ಇಲ್ಲಿ ಸದನದಲ್ಲಿ ಅವ್ರು ಇದ್ದಿದ್ರೆ ಅವರ ಹಗರಣಗಳನ್ನ ಎಳೆಯಾಗಿ ಕುಮಾರಣ್ಣ ಬಿಚ್ಚಿಡೋರು ಖಂಡಿತ. ಆದ್ರೆ ನಾವು ಅವರು ಒಂದು ಉನ್ನತ ಸ್ಥಾನ ಸಿಕ್ಕಿರೋದ್ರಿಂದ ಅದು ಕೂಡ ಇವತ್ತು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಅವರಿದ್ದಾರೆ. ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಯಾವ ಹಂತದಲ್ಲಿ ಸಾಧ್ಯ ಆಗ್ತದೆ ಆ ಹಂತದಲ್ಲಿ ಇವತ್ತು ಸರ್ಕಾರ ಮಾಡ್ತಕ್ಕಂಥ ಏನು ಕೆಟ್ಟ ಕೆಲಸಗಳು ಹಗರಣಗಳನ್ನ ಬೆಳಕಿಗೆ ಬೀದಿಗೆ ಬರೋ ರೀತಿಯಲ್ಲಿ ಬೆಳಕು ಚೆಲ್ಲೋ ಅಂತ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಹೋಗೋಣ. ಜೊತೆಗೆ ಇವತ್ತು ಪಕ್ಷದ ಸಂಘಟನೆ ಮುಖ್ಯ. ಇವತ್ತು NDA ಪಕ್ಷ ಅಧಿಕಾರದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕು. 4 ವರ್ಷಕ್ಕೆ ಜನತಾದಳ ಇವತ್ತು ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಾವೆಲ್ಲರೂ ಕೂಡ ಈಗ್ಲಿಂದನೇ ಸಂಘಟನೆ ಮುಖ್ಯ. ಇವತ್ತು ನಾವು 11 ಕ್ಷೇತ್ರದಲ್ಲಿ ಜನತಾದಳದವ್ರ ಜೊತೆನಲ್ಲಿ ಬಿಜೆಪಿಯವ್ರು ಸೇರ್ಕೊಂಡು 11 ಲೋಕಸಭೆಗಳು ಗೆಲ್ಲಿಕ್ ಸಾಧ್ಯ ಆಯ್ತು ಅಂತಕ್ಕಂಥದ್ದು ಇವತ್ತು ಬಿಜೆಪಿನಲ್ಲೇ ಕೂಡ ಮನೆ ಮಾತಾಗಿರ್ತಕ್ಕಂಥದ್ದು. ಆದ್ರಿಂದ ಅವ್ರು ಯಾರು ಕೂಡ ನಮ್ಮನ್ನು ಲಘುವಾಗಿ ತಗೊಳ್ಳೋ ಅಂತದಿಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಅದನ್ನೇ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆಗೆ ಒತ್ತನ್ನು ಕೊಡೋಣ. ಇವತ್ತು ಸಾರಾ ಮಹೇಶ್ ಅವರು ಹೇಳಿದ ರೀತಿಯಲ್ಲಿ ನಾವು ಏನು ಮೆಂಬರ್ಶಿಪ್ ಡ್ರೈವ್ ಅನ್ನು ಮಾಡೋದ್ರ ಜೊತೆನಲ್ಲಿ ಬೂತ್ ಕಮಿಟಿಗಳನ್ನು ಕೂಡ ಮಾಡ್ಕೋಬೇಕಾಗ್ತದೆ. ನೀವು ಬೂತ್ ಕಮಿಟಿ ಮಾಡೋದು, ನೀವು ಮೆಂಬರ್ಶಿಪ್ ಮಾಡ್ತಕ್ಕಂಥ ವಿಧಾನ ಬೇರೆ ಇದೆ. ನಾವು ನಿಖಿಲ್ ಅವರು ಪ್ರತಿ ವಾರಕ್ಕೆ ಒಂದೊಂದು ಜಿಲ್ಲೆ ಹಂಗೆ ಅಲ್ಲಿಯ ಲೋಕಲ್ ಲೀಡರ್ಗಳು ಕರ್ಕೊಂಡು ನಿಮ್ ಭಾಗಕ್ಕೆ ದಯಮಾಡಿ ಬರ್ತೇವೆ. ಜಿಲ್ಲೆ ಪ್ರತಿ ವಾರಕ್ಕೆ ಒಂದ್ ದಿವಸ ಪ್ರತಿ ಒಂದು ಜಿಲ್ಲೆಗೆ ಬರ್ತೇವೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕ್ಷೇತ್ರಗಳೆಷ್ಟು, ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಬೂತ್ಗಳು ಎಷ್ಟು, ಆ ಬೂತ್ಗಳಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಯಾವ್ಯಾವ ತರ ಮಾಡಿದರೆ ಎಲ್ಲದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಬೂತ್ ಸಮಿತಿ ಮಾಡ್ತಕ್ಕಂಥದ್ದು ಎಲ್ಲೋ ಕೂತ್ಕೊಂಡು ಹೋಟ್ಲಲ್ಲೋ ಇಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಬೂತ್ ಸಮಿತಿ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಬೂತ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಜಾತಿ ಇದಾವೆ ಅಷ್ಟೂ ಜಾತಿನಲ್ಲಿ ಆ ಜನಾಂಗದಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರ ಮಾತು ಎಲ್ಲಾ ಕಾರ್ಯಕರ್ತರು ಯಾರು ಕೇಳ್ತಾರೆ ಅಂತವ್ರನ್ನ ಅದಕ್ಕೆ ಹಾಕೊಳ್ಳಿ. ಅಲ್ಲಿ ಮಹಿಳೆಯರು ಆ ಜನಾಂಗದಲ್ಲಿ ಒಂದು ಉದಾಹರಣೆಗೆ ಒಂದ್ ಬೂತಲ್ಲಿ 5 ಜಾತಿ ಇದೆ ಅಂತ ಇಟ್ಕೊಳ್ಳಿ. 5 ಜಾತಿನಲ್ಲಿ 1 ಜಾತಿನಲ್ಲಿ ಅಲ್ಲಿ ಹಿರಿಯರೊಬ್ರು, ಮಹಿಳೆ ಒಬ್ರು, ಯುವಕರೊಬ್ರು. ಆ ಜಾತಿನಲ್ಲಿ ಕಂಪಲ್ಸರಿ ಈ ತರ ಅಷ್ಟು ಜಾತಿ 5 ಉದಾಹರಣೆಗೆ 5 ಜಾತಿ ಅಂದ್ರೆ 5 ಜಾತಿಲೂ ನೀವು 3 ಜನ, ಒಬ್ರು ಯುವಕರು, ಒಬ್ರು ಮಹಿಳೆ ಮತ್ತೆ ಒಬ್ರು ಹಿರಿಯರನ್ನ ಮಾಡ್ಕೊಂಡ್ರೆ ಖಂಡಿತ ಒಂದ್ ಬೂತಲ್ಲಿ 15 ಜನ ಇದ್ರು ಸಾಕು. ಎಷ್ಟು ಜಾತಿ ಇದೆ ಅಷ್ಟು ಬೇಕು. ಅಷ್ಟು ತಗೊಂಡ್ರೆ ಈಗ ಉದಾಹರಣೆಗೆ ಒಂದು ತಾಲೂಕಲ್ಲಿ 250 ಬೂತ್ ಇದೆ ಅಂದ್ರೆ ನೀವು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ, 3750 ಜನ ಆಗ್ತಾರೆ. 3750 ಜನ ಒಂದು ಕ್ಷೇತ್ರಕ್ಕೆ ಕಾರ್ಯಕರ್ತರು ನಿಷ್ಠಾವಂತರು ಸಿಕ್ಕಿದ್ರೆ ನೀವು ಪಕ್ಷ ಹೆಂಗ್ ಬೆಳೆಸ್ಬೋದು ಅಂತ ಯೋಚನೆ ಮಾಡಿ. ಅದೇ ತರ 3750 ಇಂಟು 224 ಅಂದ್ರೆ 8,80,000 ಜನ ಕಾರ್ಯಕರ್ತರು ಆನೆಸ್ಟ್ ನಿಷ್ಠಾವಂತರು ಜನತಾದಳಕ್ಕೆ ಸಿಗ್ತಾರೆ.
ಈ ತರ ಬೂತ್ ಕಮಿಟಿ ಮಾಡಿ. ನೀವು ಸುಮ್ಮನೆ ಎಲ್ಲೋ ಹೋಟ್ಲಲ್ಲೋ ಇಲ್ಲ ಆಫೀಸಲ್ಲೋ ಕೂತ್ಕೊಂಡು ಬೂತ್ ಕಮಿಟಿ ಮಾಡಿದ್ರೆ ಅದು ನಮಗೆ ಬೂತ್ ಕಮಿಟಿ ಅಲ್ವೇ ಅಲ್ಲ, ನಿಮ್ಮ ಮೆಂಬರ್ಶಿಪ್ಪು ಅಲ್ಲ. ನಮ್ಗೆ ವಿಧಾನ ಇದೆ, ಆ ವಿಧಾನದಂತೆಯೇ ನೀವು ಮಾಡ್ಕೊಡ್ಬೇಕು. ನಾವೊಂದು ಫಾರ್ಮೆಟ್ ಕೂಡ ನಿಮಗೆ ಮಾಡ್ಕೊಡ್ತೇವೆ. ಆ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಏನೇನು ಓದ್ತಾ ಇದ್ದಾರೆ, ಅವರ ಜಮೀನು ಎಷ್ಟಿದೆ, ಅವ್ರ ಬೋರ್ವೆಲ್ ಇದೆಯಾ ಎಲ್ಲ ನೋಡಿ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ, ಅವರ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ, ಅವ್ರು ರೈತರಾಗಿದ್ರೆ ಅವ್ರಿಗೆ ಏನೇನು ಕಸಬಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದೆಲ್ಲದನ್ನು ಕೂಡ ಕುಮಾರಣ್ಣನ ಜೊತೆ ಚರ್ಚೆ ಮಾಡಿ ಸನ್ಮಾನ್ಯ ನಿಖಿಲ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಕೂಡ ಆ ಥರ ಆ ಕುಟುಂಬಗಳನ್ನ ಆರ್ಥಿಕವಾಗೂ ಕೂಡ ಸದೃಢವಾಗಿ ಬೆಳೆಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ಬರೀ ಬೂತ್ ಕಮಿಟಿ ಮಾಡಿ ನಿಮ್ಮ ಹತ್ರ ವೋಟ್ ಹಾಕ್ಸ್ಕೊಳಕ್ಕಲ್ಲ ನಾವು ಪಕ್ಷ ಇರೋದು. ಆದ್ರಿಂದ ಈ ತರ ಆಲೋಚನೆಗಳೆಲ್ಲ ನಾವು ಮುಂದೆ ಇಟ್ಕೊಂಡಿದೀವಿ. ಆದ್ರಿಂದ ರಾತ್ರಿ ಹಗಲು ನಾವು ಹೋರಾಟವನ್ನು ಮಾಡ್ತೇವೆ. ಪಕ್ಷ ಉಳಿಸ್ಬೇಕು, ಪಕ್ಷದ ಆನೆಸ್ಟ್ ಆಗಿ ನಾವು ಪಕ್ಷದ ಕಾರ್ಯಕರ್ತರನ್ನ ಬೆಳೆಸ್ಲಿಕ್ಕೆ ಹೋಗ್ತೇವೆ. ಇವಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತೇನು ಈ ಕೆಟ್ಟ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಬೀದಿಗೆಳಿಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಂದ ಮೈಸೂರಿಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಎರಡೂ ಪಕ್ಷದವರು, ಬಿಜೆಪಿ ಮತ್ತೆ JDS ಎರಡೂ ಪಕ್ಷದ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ನಡೀತಾ ಇದೆ. ಅದಕ್ಕೆ ಕುಮಾರಣ್ಣ ನಮ್ಗೀಗ ಅವ್ರನ್ನ ಅತಿಥಿಯಾಗಿ ಕರೆಯೋದಷ್ಟೇ. ಅವ್ರನ್ನ ನಾವೆಲ್ಲ ಪೂರ್ವಭಾವಿ ಸಭೆಗೆ ಇದಕ್ಕೆಲ್ಲ ಕರೆಯಕ್ಕೆ ಸಾಧ್ಯ ಇಲ್ಲ. ಈಗ ಇದೆಲ್ಲದನ್ನು ಕೂಡ ಸನ್ಮಾನ್ಯ ನಿಖಿಲ್ ಅವರ ಮುಂದಾಳತ್ವದಲ್ಲೇ ನಾವು ಮಾಡ್ಕೊಂಡು ಹೋಗುವಂಥದ್ದು. ಅವ್ರನ್ನ ನಾವು ಗೆಸ್ಟ್ ಆಗಿ ಕರಿಬೇಕೆ ವಿನಾ ಅವ್ರನ್ನ ನಾವು ಇಂಥ ಇದಕ್ಕೆಲ್ಲ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಅಂತ ಸ್ಥಾನ ನಮ್ಮ ಮಂಡ್ಯ ಜನ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅವರು ಬಂದು ನಾಳೆನೂ ಕೂಡ ಮೈಸೂರಿಗೆ ಬರೋರಿದ್ದಾರೆ. ನಾವಲ್ಲಿ ನಾಳೆ ಅವ್ರು 3 ಗಂಟೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲಿ ಮಾಡಬೇಕು, ಸಭೆ ಎಲ್ಲಿ ಮಾಡಬೇಕು, ಇಲ್ಲಿ ಕೊನೆಗೆ ಎಷ್ಟು ಲಕ್ಷ ಜನ ಮೈಸೂರಲ್ಲಿ ಸೇರಿಸ್ಬೇಕು, ಅದೆಲ್ಲ ನಿಮ್ ಜವಾಬ್ದಾರಿ ಇರ್ತದೆ. ಇಲ್ಲಿಯ ಸ್ಥಳೀಯ ಮುಖಂಡರ ಜೊತೆ ಸ್ಥಳೀಯ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಇಲ್ಲಿ ಬಂದಂತವ್ರನ್ನ ಯೋಗಕ್ಷೇಮದ ಜೊತೆನಲ್ಲಿ ಇಲ್ಲಿ ಸಭೆ ಜೋರಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕ್ಸ್ಕೊಂಡು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋರ್ಗು ಬಿಡದ ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಏನೇನ್ ಕಾರ್ಯಕ್ರಮ ಮಾಡಬೇಕು ಅದನ್ನ ಎಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಪ್ರತಿದಿನ ಎಷ್ಟು ಜನ ಸೇರ್ತಾರೆ, ಕನಿಷ್ಠ 5,000 ಜನ ಬಿಡದಿಯಿಂದ ಬಿಟ್ಟ ತಕ್ಷಣ ರಾಮನಗರಕ್ಕೆ ಅಲ್ಲೊಂದು ಸಭೆ, ಅಲ್ಲೊಂದು 5,000 ಜನ ಒಂದು ತಾಲೂಕ್ನವ್ರು ವಹಿಸ್ಕೋಬೇಕು. ಮುಂದಕ್ಕೆ ಅಲ್ಲಿಂದ ಮುಂದಕ್ಕೆ ಬರೋರು ಅವರು ಕರ್ಕೊಂಡ್ ಬರ್ಬೇಕು. ಆ ತರ ಅಲ್ಲಲ್ಲೇ ಸ್ಟೇಜ್ ಬೈ ಸ್ಟೇಜ್ ಲೀಡರ್ಗಳು ಕೂತ್ಕೊಂಡು ನಾಳೆ ಎಲ್ಲ ತೀರ್ಮಾನ ಆಗ್ತದೆ. ಅವಾಗ ನಿಮ್ಗೆಲ್ಲ ತಿಳಿಸ್ತಾರೆ. ಮುಂಚಿತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಿಮ್ ಗಮನದಲ್ಲಿರ್ಲಿ. ಇದು ಜನತಾದಳದ ಭಾಗ, ಪೂರಾ ಬೆಂಗಳೂರಿಂದ ಮೈಸೂರಿಗೆ ಬರೋವರೆಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು ಜನತಾದಳದ ಮತದಾರರು, ಕಾರ್ಯಕರ್ತರು. ಆದ್ರಿಂದ ನಾವು ಜವಾಬ್ದಾರಿ ತಗೊಂಡು ಈ ಒಂದು ಏನ್ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಬೇಕು. ಅದ್ರ ಮುಖಾಂತರ ಈ ಸರ್ಕಾರನ ಉಳಿಸುವಂತ ಕೆಲಸ, ಸರ್ಕಾರ ಮಾಡಿರ್ತಕ್ಕಂಥ ಕೆಟ್ಟ ಭ್ರಷ್ಟಾಚಾರನೆಲ್ಲ ಬೀದಿಗೆಳಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.